ಚಹಾ ಮಾಡ್ತಿದ್ದಂತ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿದ್ದಾರೆ. ಒಬ್ಬ ಸಾಮಾನ್ಯ ಯುವಕ ದಾವಣಗೆರೆ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಆಗ್ತಾರೆ. ಯಾವ ಪಾಲಿಕೆ ವ್ಯಾಪ್ತಿಯಲ್ಲಿ ಬಾಳೆಹಣ್ಣನ್ನು ಮಾರ್ತಾ ಇದ್ದೆ ಅದೇ ಪಾಲಿಕೆಯನ್ನ ಪ್ರತಿನಿಧಿಸುವಂತ ಅವಕಾಶವನ್ನು ಕಲ್ಪಿಸಿದ್ದು ನನಗೆ ಭಾರತೀಯ ಜನತಾ ಪಾರ್ಟಿ. ನಮ್ಮ ಪಾರ್ಟಿಯಲ್ಲಿ ಯಾವುದೇ ಹಿನ್ನೆಲೆಯನ್ನು ನೋಡಲ್ಲ, ಬಡವ ಶ್ರೀಮಂತ ಅನ್ನೋದು ಯಾವುದೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಕೂಡ ನಮಗೆಲ್ಲೋ ಬ್ಲೆಸಿಂಗ್ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಬಿಜೆಪಿನ ಗೆಲ್ಸಕ್ಕೆ ಏನ್ ಮಾಡಬೇಕು ನೀವೆಲ್ಲ? ಇವತ್ತು ಕುಟುಂಬ ರಾಜಕಾರಣಕ್ಕೆ ವಿದಾಯ ಹೇಳಬೇಕು ಅಂತ ದಾವಣಗೆರೆ ದಕ್ಷಿಣ ಜನತೆ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ನೀವಿಲ್ಲಿ ಶಾಮನೂರ್ ಕುಟುಂಬದ ರಾಜಕೀಯ ಮಾತಾಡ್ತೀರಾ. ಯಡಿಯೂರಪ್ಪ ಅವ್ರ ಕುಟುಂಬ ಮಾಡ್ತಿರೋದೇನು? GM ಸಿದ್ದೇಶ್ವರ ಅವ್ರ ಕುಟುಂಬ ಮಾಡಿದ್ದೇನೋ? ಅವ್ರ ಪತ್ನಿಗೆ ಯಾಕೆ ಟಿಕೆಟ್ ಕೊಡಕ್ ಹೋದ್ರು? ಸಮರ್ಥನೆ ಅಭ್ಯರ್ಥಿ ಅಂತ ನೀವು ಹೇಳ್ತಾ ಇದ್ರಿ. ಯಾವ ಪಕ್ಷದ ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಹಿಡಿದು ಯಾವ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಅವ್ರು ಸ್ಪಷ್ಟಪಡಿಸಬೇಕು. 224 ವಿಧಾನಸಭಾ ಕ್ಷೇತ್ರದಲ್ಲಿ 2023 ಚುನಾವಣೆಯಲ್ಲಿ ಬಿಜೆಪಿ ಎಲ್ಲರೂ ಬೇಕು ಅನ್ನೋರು ಒಬ್ಬ ಮುಸ್ಲಿಂ ಅಭ್ಯರ್ಥಿ ಟಿಕೆಟ್ ಅನ್ನ ಕೊಡ್ಲಿಲ್ಲ. ನಾವು ಜಾತಿ ವಿರೋಧಿಗಳಲ್ಲ, ಎಂತ ಮುಕ್ತಾರಪ್ಪ ನಕ್ವಿ ಬೆಳೆದಿದ್ದಾರೆ ನಮ್ಮ ಪಾರ್ಟಿಯಲ್ಲಿ. ಸಿದ್ಧಾಂತದ ಮೇಲೆ ಇರುವಂತ ಯಾವ್ದಾರ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳ್ತೀನಿ. ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀಗ ಉಪಚುನಾವಣೆಯ ಕಾವು. ನಾವು ಕೂಡ ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಇದೀವಿ. ಇಲ್ಲಿ ಜನರನ್ನ ಮಾತಾಡ್ಸ್ತಾ ಇದೀವಿ, ಜನಾಭಿಪ್ರಾಯನ ಕೇಳ್ತಾ ಇದೀವಿ. ಇದ್ರ ಮಧ್ಯೆ ಒಬ್ಬ ವಿಶೇಷ ವ್ಯಕ್ತಿಯ ಭೇಟಿ ಆಯ್ತು. ಆ ವ್ಯಕ್ತಿನ ನಾನು ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ. ಕಾರಣ ಏನು ಅಂತೀರಾ? ಚಹಾ ಮಾರ್ತಿದ್ದಂತ ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿದ್ದಾರೆ. ಆದ್ರೆ ಅದೇ ರೀತಿಯಲ್ಲಿ ಸಾಮಾನ್ಯವಾಗಿ ತಳ್ಳುಗಾಡಿಯಲ್ಲಿ ಬಾಳೆಹಣ್ಣನ್ನ ಮಾರ್ತಿದ್ದಂತಹ ಒಬ್ಬ ಸಾಮಾನ್ಯ ಯುವಕ ದಾವಣಗೆರೆ ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ ಆಗ್ತಾರೆ. ಎಸ್, ದಾವಣಗೆರೆ ಮಹಾನಗರ ಪಾಲಿಕೆಯ ಮಾಜಿ ಕಾರ್ಪೊರೇಟರ್ ಹಾಗೆ ಯುವ ಮೋರ್ಚಾದ ಮಾಜಿ ಅಧ್ಯಕ್ಷ ಶಿವನಗೌಡ ಪಾಟೀಲ್ ಅವ್ರ ಜೊತೆ ನಾವು ಇದೀವಿ. ಅವ್ರನ್ನೇ ಮಾತಾಡ್ಸೋಣ. ಸರ್, ವೆಲ್ಕಮ್ ಟು ಕನಕ ಕರ್ನಾಟಕ. ಹೇಗಿದ್ದೀರಾ? ಆರಾಮಿದ್ದೀವಿ ಸರ್. ಓಕೆನಾ ಸರ್? ತುಂಬಾ ಚೆನ್ನಾಗಿದೆ ನಿಮ್ ಸ್ಟೋರಿ. ಹೇಗ್ ಸರ್ ನಿಮ್ ರಾಜಕೀಯ ಜರ್ನಿ ಶುರು ಆಗಿತ್ತು? ಸರ್, ನಾನು ಸಾಮಾನ್ಯ ಒಬ್ಬ ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಂತವನು. ನಮ್ಮ ತಂದೆಯವರು MP ಆಗ್ಲಿ, ನಮ್ಮ ಅಜ್ಜ ಆಗ್ಲಿ, ಯಾರು ಕೂಡ ರಾಜಕಾರಣದ ಹಿನ್ನೆಲೆ ಇಲ್ಲದವರು. ಆದ್ರಿಂದ ಇವತ್ತು ನಾನು ಒಬ್ಬ ರಾಜಕಾರಣದ ಬಂದ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಯುವ ಮೋರ್ಚಾ ಅಧ್ಯಕ್ಷನಾಗಿ, ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ, ಯುವ ಮೋರ್ಚಾ ಸದಸ್ಯನಿಂದ ನನ್ನ ಪ್ರಾರಂಭವಾದ ಹುದ್ದೆ ಇವತ್ತು ನಾನು ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಾಗಿ ಇದ್ದೀನಿ. ಅದಕ್ಕೆ ಕಾರಣ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿ. ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಸಾಮಾನ್ಯರಿಗೂ ಅವಕಾಶ ಕೊಡುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ಕೇಳಿದ್ವಿ. ನೀವು ಒಬ್ರು ಅದರಲ್ಲಿ. ನಾನು ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ನಾವು ಬರೇ ವೇದಘೋಷ ಅಲ್ಲ, ಅದು ಕೂಡ ನನ್ನ ಜೀವನದಲ್ಲಿ ನಿಜವಾಗಿದೆ. ಯಾಕಂದ್ರೆ ಯಾವ ಪಾಲಿಕೆ ವ್ಯಾಪ್ತಿಯಲ್ಲಿ ಬಾಳೆಹಣ್ಣನ್ನು ಮಾರ್ತಾ ಇದ್ದೆ ಅದೇ ಪಾಲಿಕೆಯನ್ನ ಪ್ರತಿನಿಧಿಸುವಂತ ಅವಕಾಶವನ್ನು ಕಲ್ಪಿಸಿದ್ದು ನನಗೆ ಭಾರತೀಯ ಜನತಾ ಪಾರ್ಟಿ. ಯಾವ ವರ್ಷದಲ್ಲಿ ಆಯ್ತು ಸರ್ ಇದು? ಕಳೆದ 3 ವರ್ಷದ ಹಿಂದೆ ಸರ್, 2022ನೇ ಇಸ್ವಿಯಲ್ಲಿ ನಾನು ಮಹಾನಗರ ಪಾಲಿಕೆ ಸದಸ್ಯನಾಗಿದ್ದೆ. ಯಾರು ನಿಮ್ನ ಗುರುತಿಸಿದ್ದ? ಯಾರು ನಿಮ್ಮ ಮಹಾನಗರ ಪಾಲಿಕೆ ಕಂಟೆಸ್ಟ್ ಮಾಡಕ್ ಹೇಳಿದವರು ಯಾರು? ನಮ್ಮ ದಾವಣಗೆರೆ ಲೋಕಸಭಾ ಸದಸ್ಯರಾದಂತ GM ಸಿದ್ದೇಶ್ವರ ಅವರು, ಮತ್ತೆ ನಮ್ಮ ನೆಚ್ಚಿನ ನಾಯಕರಾದಂತ ಯಶವಂತರಾವ್ ಜಾಧವ್ ಅವರು, ನಮ್ಮ ಬಿಜೆಪಿ ಹಿರಿಯ ನಾಯಕರು ನನಗೆ ಒಂದು ಅವಕಾಶವನ್ನ ಕೊಟ್ಟು ನನಗೆ ಪಾಲಿಕೆ ನಾಮನಿರ್ದೇಶಿತ ಸದಸ್ಯನಾಗಿ ಮಾಡುವಂತ ಅವಕಾಶವನ್ನು ಕೊಟ್ಟಿದ್ದಾರೆ. ನಿಮ್ಮಲ್ಲಿ ಯಾವ ಅಂಶವನ್ನ ಗಮನಿಸಿ ಅವರು ಇಲ್ಲ ನೀವು ರಾಜಕೀಯಕ್ಕೆ ಬರ್ಬೇಕು ಅಂತ ಹೇಳಿದ್ರು ನಿಮ್ಗೆ? ಸರ್ ನೋಡ್ರಿ, ನಮ್ಮ ಪಾರ್ಟಿಯಲ್ಲಿ ಯಾವುದೇ ಹಿನ್ನೆಲೆಯನ್ನ ನೋಡಲ್ಲ, ಬಡವ ಶ್ರೀಮಂತ ಅನ್ನೋದು ಯಾವುದೂ ಇಲ್ಲ. ನೀವು ಸಂಘಟನೆಯಲ್ಲಿ ಸಕ್ರಿಯರಾಗಿ? ನಾನು ಬಹಳ ವರ್ಷದಿಂದ ಸಂಘಟನೆಯಲ್ಲಿ ಇದ್ದೆ. ಯುವ ಮೋರ್ಚಾ ಸದಸ್ಯನಿಂದ ಪ್ರಾರಂಭವಾದಂತ ನನ್ನ ಜರ್ನಿ ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದೀನಿ. ಈ ನಿಟ್ಟಿನಲ್ಲಿ ಇವತ್ತು ನಮ್ದು ಜರ್ನಿ ನಡೀತಾ ಇದೆ. ಇವತ್ತು ಯಾವುದೇ ರಾಜಕೀಯ ಕುಟುಂಬದ ಹಿನ್ನೆಲೆ ಇಲ್ಲದವರಿಗೆ ಅವಕಾಶವನ್ನು ಕೊಟ್ಟಿದ್ದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಬಹುದು. ಆಸ್ ಎ ಕಾರ್ಪೊರೇಟರ್ ಆಗಿ ಏನೆಲ್ಲ ಕೆಲಸಗಳನ್ನ ಮಾಡಿದ್ರಿ ಸಿಕ್ತಂತ ಅಧಿಕಾರಾವಧಿಯಲ್ಲಿ? ನಮ್ಗೆ ಅಲ್ಪಾವಧಿ ನಾವು ಆದಂತ ಸಂದರ್ಭದಲ್ಲಿ ಕೋವಿಡ್ ಇತ್ತು. ಕೊರೋನಾ ಸಂದರ್ಭದಲ್ಲಿ ಕಿಟ್ ವಿತರಣೆ ಆಗುವುದು, ಸಾರ್ವಜನಿಕ ನಮ್ಮ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕಾರ್ಡ್ ಮಹಾನಗರ ಪಾಲಿಕೆಯಿಂದ ಸ್ಮಾರ್ಟ್ ಕಾರ್ಡ್ ಕೊಡಿಸಂತ. ಈಗ ನಮ್ಮ ಪಾಲಿಕೆ ಅವಧಿಯಲ್ಲಿ ನಾನು ಏನು 3 ವರ್ಷ ಪಾಲಿಕೆ ಸದಸ್ಯನಾದ ಸಂದರ್ಭದಲ್ಲಿ ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಮಹಾನಗರ ಪಾಲಿಕೆಯಿಂದ ಕಾರ್ಡ್ ಅನ್ನು ವಿತರಣೆಯನ್ನು ಮಾಡ್ತಾರೆ. ಸ್ಮಾರ್ಟ್ ಕಾರ್ಡ್ ಅನ್ನ, ಅದು ಅವ್ರಿಗೆ ಗುರುತಿನ ಚೀಟಿ, ಬೀದಿ ಬದಿ ವ್ಯಾಪಾರಸ್ಥರಿಗೆ ಆ ಕಾರ್ಡ್ ಅನ್ನ ಕೊಡಿಸುವಂತ ಕೆಲಸ ಆಗಿರ್ಬೋದು. ಕೊರೋನಾ ಟೈಮ್ ಅಲ್ಲಿ ಕಿಟ್ ಕೊಡುವಂತ ವಿತರಣೆ ಆಗಿರ್ಬೋದು. ಹಲವಾರು ಜವಾಬ್ದಾರಿ ಕೆಲಸವನ್ನ ಮಾಡಿದ್ದೀವಿ. ಜೊತೆಗೆ ಸಾರ್ವಜನಿಕರಿಗೆ ಸೇತುವೆಯಾಗಿ ಪಾಲಿಕೆಗೂ ಮತ್ತು ಸಾರ್ವಜನಿಕರಿಗೆ ಸೇತುವಾಗಿ ಕೆಲಸವನ್ನು ಮಾಡಿದ್ದೇವೆ ಸರ್. ಸರ್, ಸಣ್ಣ ಪುಟ್ಟ ಗ್ರಾಮ ಪಂಚಾಯತಿ ಗೆದ್ರೇನೆ ಇವತ್ತು ಹಿಡಿದು ನಿಲ್ಸಕ್ಕಾಗಲ್ಲ. ಅಂತದ್ರಲ್ಲಿ ಸಾಮಾನ್ಯರಾಗಿ ಅದು ದಾವಣಗೆರೆ ಅಂತ ಸ್ಮಾರ್ಟ್ ಸಿಟಿಯಲ್ಲಿ ಮಹಾನಗರ ಪಾಲಿಕೆ ಕಾರ್ಪೊರೇಟರ್ ಆಗೋದು ನಾಮನಿರ್ದೇಶಿತರೋ ಮತ್ತೊಂದು ಸುಲಭದ ಕೆಲಸ ಅಲ್ಲ. ಎಷ್ಟು ಬ್ಲೆಸ್ಡ್ ಅನ್ಕೋತೀರಾ ಸರ್? ನಮ್ಮ ಪುಣ್ಯ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕಂದ್ರೆ ಜನರ ಸೇವೆ ಮಾಡೋದು ಎಲ್ಲರಿಗೂ ಅವಕಾಶ ಸಿಗೋದಿಲ್ಲ. ಕೆಲವರಿಗೆ ಏನಾಗುತ್ತೆ, ಹಣ ಇದ್ರೂ ಕೂಡ
ಅವ್ರಿಗೆ ಆ ತರದ ಅವಕಾಶ ಸಿಗಲ್ಲ. ನಮ್ಗೆ ನಮ್ಮಂತರ ಸಿಕ್ಕಿದ್ದು ನಮ್ ಪುಣ್ಯ. ನಾವೆಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದು ಕೂಡ ನಮ್ಗೆಲ್ಲೋ ಬ್ಲೆಸಿಂಗ್ ಆಗಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ಸರ್. ಸರ್ ಮತ್ತೊಂದ್ ಕಡೆ ಈಗ ಬೈ ಎಲೆಕ್ಷನ್ ವಿಚಾರಕ್ಕೆ ಬರೋಣ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪ ಅವರಿಂದ ತೆರವಾಗಿರುವಂತ ಸ್ಥಾನ ಬಿಜೆಪಿ ಗೆದ್ದೇ ಇಲ್ಲ. ಇಲ್ಲಿ ಸತತವಾಗಿ ಶಾಮನೂರು ಶಿವಶಂಕರಪ್ಪ ಗೆಲ್ತಾ ಬರ್ತಿದ್ರು. ಯಶವಂತರಾವ್ ಜಾಧವ್ ಅವರು ಹೆಚ್ಚು ಕಡಿಮೆ 4 ಚುನಾವಣೆಯನ್ನ ಸೋತರು, ಸಂಘಟನಾ ಚತುರರಾಗಿದ್ರು ಕೂಡ. ಕಾರಣ ಅಲ್ಪಸಂಖ್ಯಾತ ಮತಗಳು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಹೋಗ್ತಾ ಇತ್ತು. ಈ ಬಾರಿ ಮತ್ತೊಂದು ಅವಕಾಶ ಬಂದಿದೆ, ಉಪಚುನಾವಣೆ. ಬಿಜೆಪಿನ ಗೆಲ್ಸಕ್ಕೆ ಏನ್ ಮಾಡ್ಬೇಕು ನೀವೆಲ್ಲ? ಸರ್, ಅತ್ಯಂತ ಪ್ರಾಮಾಣಿಕವಾಗಿ ನಮ್ಮ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ತೊಡಗಿಕೊಳ್ಬೇಕು. ಬೂತ್ ಮಟ್ಟದಲ್ಲಿ ಏನ್ ಇವತ್ತು ನಾವು ಪೇಜ್ ಪ್ರಮುಖರು ಅಂತ ಮಾಡ್ತೀವಿ, BLO 2ಗಳಂತ ಮಾಡ್ತೀವಿ, ಅದು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ರೆ 100ಕ್ಕೆ 100 ನಾವು ಭಾರತೀಯ ಜನತಾ ಪಾರ್ಟಿ ಗೆಲ್ತೇವೆ. ಯಾಕಂದ್ರೆ ಸಿರಾ ಉಪಚುನಾವಣೆ ನಡೆದಂತ ಸಿರಾ ಇರ್ಬೋದು, ಚನ್ನಪಟ್ಟಣ ಅಂತ ಒಕ್ಕಲಿಗರ ಪ್ರಾಬಲ್ಯ ಇರೋ ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದ ಉದಾಹರಣೆಗಳು ಇದಾವೆ. ಇದೇನೋ ನಮ್ಗೇನಂತ ಇದೇನಿಲ್ಲ. ನಮ್ಮ ಬಿಜೆಪಿ ಕಾರ್ಯಕರ್ತರಿಗೆ ಇದೇನ್ ದೊಡ್ಡ ಟಾಸ್ಕ್ ಅಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ 100ಕ್ಕೆ 100 ನಾವು ಈ ಸಲ ಗೆಲ್ಲುವಂತದ್ದು ವಾತಾವರಣ ಇದೆ. 100% ಗೆಲ್ತೇವೆ. ಕಾರಣ ಏನಂತಂದ್ರೆ ಇವತ್ತು ಕುಟುಂಬ ರಾಜಕಾರಣಕ್ಕೆ ವಿದಾಯ ಹೇಳ್ಬೇಕು ಅಂತ ದಾವಣಗೆರೆ ದಕ್ಷಿಣ ಜನತೆ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಸಲ ಬಿಜೆಪಿಗೆ ಒಂದು ದೊಡ್ಡ ಅವಕಾಶ ಇದೆ. ಸರಿ ಆಯ್ತು, ಕುಟುಂಬ ರಾಜಕಾರಣಕ್ಕೆ ವಿದಾಯ ಹೇಳಬೇಕು ನಿಜ. ಒಂದ್ ಕಡೆ ಅಲ್ಪಸಂಖ್ಯಾತರ ಕಾಂಗ್ರೆಸ್ ಟಿಕೆಟ್ ಸಿಕ್ಬಿಟ್ರೆ ಸರ್, ನಾವು ಆ ರೀತಿ ನೋಡಲ್ಲ, ಪಕ್ಷವನ್ನ ನೋಡ್ತೀವಿ. ನಾವು ಭಾರತೀಯ ಜನತಾ ಪಾರ್ಟಿ ನೀವು ಗೆಲ್ಬೇಕು, ನಾವು ಗೆಲ್ಲೋದೇ ಒಂದು ನಮ್ಗೆ ಒಂದು ಇದು. ಅವರು ಇವರು ಅಂತಲ್ಲ. ಈ ಸಲ ನಾವು ಬಹಳ ವರ್ಷದಿಂದ ನಮ್ ಪರಿಶ್ರಮ ಇದೆ. ಇವತ್ತೇನು ದಾವಣಗೆರೆ ಜಿಲ್ಲೆಯಲ್ಲಿ 7 ಕ್ಷೇತ್ರ ಗೆಲ್ತೇವೆ ಅಂತಂದ್ರೆ ದಕ್ಷಿಣದ ಕಾರ್ಯಕರ್ತರ ಪರಿಶ್ರಮ ಇದೆ. ಯಾಕಂದ್ರೆ ಸ್ಯಾಟಲೈಟ್ ರೀತಿಯಲ್ಲಿ ದಾವಣಗೆರೆ ದಕ್ಷಿಣ ಜನ ಕೆಲಸ ಮಾಡಿದ್ದಾರೆ. ಆದ್ರಿಂದ ನಮ್ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಗೆಲ್ಬೇಕು ಅನ್ನೋದು ನಮ್ಮೆಲ್ಲರ ಗುರಿ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಕಾರ್ಯಕರ್ತರ ಪಡೆನೂ ಇದೆ. ನಿಜಕ್ಕೂ ಒಗ್ಗಟ್ಟಿದ್ಯಾ ನಿಮ್ಮಲ್ಲಿ? ನಿಜವಲ್ಲೂ ಕೂಡ ಪಕ್ಷದ ವರಿಷ್ಠರು ಏನ್ ಹೇಳ್ತಾರ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿ ಕೆಲಸ ಮಾಡುವಂತ ಲೀಡರ್ ಕೂಡ ನಮ್ಮ ಜೊತೆ ಇದ್ದಾರೆ. ಕಾರ್ಯಕರ್ತರು ಸುರ ಹಾಗೆ ಇದ್ದಾರೆ. ಹಂಗಾಗಿ ನಾವು 100ಕ್ಕೆ 100 ಒಗ್ಗಟ್ಟಾಗಿ ಈ ಸಲದ ಚುನಾವಣೆಯನ್ನು ಎದುರಿಸ್ತೇವೆ. ಎದುರಾಳಿ ಯಾರೇ ಇರ್ಲಿ ಅವ್ರಿಗೆ ತಕ್ಕವನ್ನ ಉತ್ತರವನ್ನ ಕೊಡ್ತೇವೆ ಅನ್ನೋ ಮೂಲಕ ನಿಮ್ಮ ಮುಖಾಂತರ ಹೇಳ್ತೇವೆ ಸರ್. ಸರ್, ಬಿಜೆಪಿ ವಿಚಾರಕ್ಕೆ ಬರೋಣ. ಬಿಜೆಪಿ ಏನು ಇವಾಗ LK ಅಡ್ವಾಣಿ ವಾಜಪೇಯಿ ಕಾಲದ ಬಿಜೆಪಿ ಅಲ್ಲ. ಬಿಜೆಪಿಯಲ್ಲೂ ಎಲ್ಲ ಸಾಕಷ್ಟು ಬದಲಾವಣೆಗಳಿದೆ. ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದಕ್ಕೆ ಮೊದಲು ಅವ್ರ ಮೇಲಿದ್ದ ಆರೋಪಗಳೇನು, ಅಮಿತ್ ಶಾ ಅವರು ರಾಜಕೀಯಕ್ಕೆ ಬರೋಕ್ ಮುಂಚೆ ಅವ್ರ ಮೇಲಿದ್ದ ಆರೋಪಗಳೇನು, ಎಲ್ಲವೂ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಬಿಜೆಪಿ ಕೂಡ ಕೇವಲ ಈಗ ಅಧಿಕಾರಕ್ಕೆ ಮಾತ್ರ ಅಂಟ್ಕೊಂಡು ಕೂತಿದೆ ಅನ್ನೋ ಆರೋಪಗಳಿದೆ. ಇದ್ರ ಮಧ್ಯೆ ಇಂತಹ ಸಂದರ್ಭದಲ್ಲಿ ನೀವು ನಾನು ಬುಡಮಟ್ಟದಿಂದ ಸಂಘಟನೆ ಮಾಡ್ತೀನಿ, ನಿಜಕ್ಕೂ ಅವಕಾಶ ಸಿಗುತ್ತಾ? 100ಕ್ಕೆ 100 ಸಿಗುತ್ತೆ. ಸಿದ್ಧಾಂತದ ಮೇಲೆ ಇರುವಂತ ಯಾವ್ದಾರ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳ್ತೀನಿ. ದೇಶ ಮೊದಲು, ಪಕ್ಷ ನಂತರ, ವ್ಯಕ್ತಿ ಆಮೇಲೆ ಒಂದು ಪಾಠವನ್ನ ಬಿಜೆಪಿ ಹೇಳ್ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಇವತ್ತು ಯಾವ್ದು ಬುನಾದಿ ಮೇಲೆ ಪಕ್ಷ ನಿಂತಿದೆ ಅಂದ್ರೆ ಕಾರ್ಯಕರ್ತರ ಪಡೆ ಮತ್ತೆ ದೇಶ ನಿಷ್ಠೆ ಏನಿದೆಯಲ್ಲ 100ಕ್ಕೆ 100 ಇದೆ. ಆ ಇದ್ರಲ್ಲೇ ಮುನ್ನಡಿತೇವೆ ಅನ್ನೋದಕ್ಕೆ ಇವತ್ತು ಪಕ್ಷ ಅತಿ ದೊಡ್ಡವಾಗಿ ಬೆಳೆದಿದೆ. ಆಯ್ತು, ಒಪ್ಕೊಳ್ಳೋಣ. ಬಿಜೆಪಿ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ, ಒಪ್ಕೊಳ್ಳೋಣ. ನೀವಿಲ್ಲಿ ಶಾಮನೂರು ಕುಟುಂಬದ ರಾಜಕೀಯ ಮಾತಾಡ್ತೀರಾ. ಯಡಿಯೂರಪ್ಪ ಅವ್ರ ಕುಟುಂಬ ಮಾಡ್ತಿರೋದೇನು? GM ಸಿದ್ದೇಶ್ವರ ಅವ್ರ ಕುಟುಂಬ ಮಾಡಿದ್ದೇನೋ? ಅವ್ರ ಪತ್ನಿಗೆ ಯಾಕೆ ಟಿಕೆಟ್ ಕೊಡಕ್ ಹೋದ್ರು? ಅವ್ರ ಮಗ ಯಾಕೆ ಈಗ ಚಿತ್ರದುರ್ಗ ಅಂತ ಓಡಾಡ್ತಿದ್ದಾರೆ? ಯಡಿಯೂರಪ್ಪ ಅವ್ರ ಕುಟುಂಬದಲ್ಲಿ ಒಬ್ಬ ಮಗ ರಾಜ್ಯಾಧ್ಯಕ್ಷ ಆಗ್ಬೇಕು, ಇನ್ನೊಬ್ಬ ಮಗ ಸಂಸದ ಆಗ್ಬೇಕು. ಹಂಗಾದ್ರೆ ಶಾಮನೂರು ಕುಟುಂಬದವ್ರು ಮಾಡಬಾರ್ದ ಅದನ್ನ? ಕುಟುಂಬ ರಾಜಕಾರಣ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಒಂದೇ ಕುಟುಂಬಕ್ಕೆ ಎಲ್ಲದೂ ಬೇಕು ಅನ್ನೋದನ್ನ ನಾವು ವಿರೋಧ ಇದೆ. ಅದೇ ನಾನು ಹೇಳ್ತಿರೋದು. ಬಿಜೆಪಿ ಇರ್ಬೇಕು, ಕಾಂಗ್ರೆಸ್ ಈಗ ನೋಡ್ರಿ, ಅವರು ತಳಮಟ್ಟದಿಂದನೂ ಬಂದು ಪಕ್ಷ ಸಂಘಟನೆ ಮಾಡಿದ್ದಾರೆ. ಹೌದು, ಇವರು ತಳಮಟ್ಟದಿಂದಲೇ ಬಂದವ್ರೆ. ಹ್ಞೂ ಸರ್. ಈ ಸಮರ್ಥನ ಅಭ್ಯರ್ಥಿ ಅಂತ ನೀವು ಹೇಳ್ತಾ ಇದ್ವಿ. ಯಾವ ಪಕ್ಷದ, ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ಹಿಡಿದು ಯಾವ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದನ್ನ ತಾವು ಸ್ಪಷ್ಟಪಡಿಸಬೇಕು. ಓಕೆ, ಹಂಗಾದ್ರೆ ನಾನ್ ನಿಮ್ಗೆ ಕೇಳೋದು, ಅಮಿತ್ ಶಾ ಮಗ ಜೈಶಾ ಎಲ್ ಬ್ಯಾಟ್ ಇಟ್ಕೊಂಡೆ ಯಾವ ಡೊಮೆಸ್ಟಿಕ್ ಕ್ರಿಕೆಟ್ ಆಡಿದ್ರು ಅಂತ ಅವ್ರು ತಗೊಂಡೋಗಿ ICCI BCCI ಅಧ್ಯಕ್ಷನ್ ಮಾಡಿಸಿದ್ರಿ ನೀವು? ಸರ್, ತಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಹಿನ್ನೆಲೆ ಇದ್ರು ಕೂಡ ಅದರಲ್ಲಿ ಅವ್ರಿಗೆ ಆಸಕ್ತಿ ಇತ್ತು, ಬಂದಿದ್ದಾರೆ, ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಈಗ ಸಮರ್ಥ ಅವ್ರಿಗೂ ಆಸಕ್ತಿ ಇದೆ ಅಂತ ಅನ್ಕೊಳ್ಳೋಣ. ಸರ್, ನಾವು ನಮ್ಗೆ ಹೇಳ್ತಾ ಇಲ್ಲ. ಇವತ್ತು ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧ ಮಾಡ್ತಾ ಇರೋದು. ಓಕೆ, ನಾವು ವಿರೋಧ ಮಾಡ್ತಾ ಇರೋದ. ಯಾರೋ ಅವ್ರನ್ನ ಇವತ್ತು ರಾಜಕೀಯ ಜೀವನವನ್ನು ಕೊಟ್ಟಿದ್ರು. ಅಲ್ಪಸಂಖ್ಯಾತರು ಅವ್ರಿಗೆ ಇವತ್ತು ಏನ್ ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಅಲ್ಪಸಂಖ್ಯಾತರು ಕಾರಣ ಅವ್ರಿಗೆ. ಇವತ್ತು 3 ಬಾರಿ ಅವರು ತಂದೆಯವರು 4 ಬಾರಿ MLA ಮಾಡಿದ್ದಾರೆ. ಅವ್ರನ್ನ ಒಂದ್ಸಲ MP ಮಾಡಿದ್ದಾರೆ. ಈಗ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಅಂತರಿಗೆ ನೀವು ದ್ರೋಹ ಎಸಗಿ ಇವತ್ತು ಅವ್ರು ಕಸಿತಾ ಇದಾರೆ, ನಾವಲ್ಲ. ಇದು ನಾವು
ನಾವು ಅಲ್ಪಸಂಖ್ಯಾತರ ವಿರೋಧಿ ಅಂತ ಹೇಳ್ತಾರೆ ಹೊರತು ನಿಜವಾದ ವಿರೋಧಿ ಯಾರು ಇದ್ರೆ ಅದು ಕಾಂಗ್ರೆಸ್ ಅಂತ ಹೇಳಲಿಕ್ಕೆ 224 ವಿಧಾನಸಭಾ ಕ್ಷೇತ್ರದಲ್ಲಿ 2023 ಚುನಾವಣೆಯಲ್ಲಿ ಬಿಜೆಪಿ ಎಲ್ಲರೂ ಬೇಕು ಅನ್ನೋರು ಒಬ್ಬ ಮುಸ್ಲಿಂ ಅಭ್ಯರ್ಥಿಗೆ ಟಿಕೆಟ್ ಅನ್ನ ಕೊಡ್ಲಿಲ್ಲ. ಸರ್, ನಾವು ಕಳೆದ ಬಾರಿ ಯಡಿಯೂರಪ್ಪರವ್ರ ಸರ್ಕಾರ ಇದ್ದಲ್ಲಿ ಯಾವುದೇ ಎಲೆಕ್ಟ್ ಆಗ್ಲಿಕ್ಕೂ ಕೂಡ ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಮಾಡಿಕೊಂಡು ಅವ್ರನ್ನ ಮಿನಿಸ್ಟರ್ ಆಗಿ ಮಾಡಿದ್ದು ತಾವು ನೋಡಿದೆ. ನಾವು ಜಾತಿ ವಿರೋಧಿಗಳಲ್ಲ. ಯಾರು MLC ಮಾಡೋದು ಯಾಕೆ, ಮಿನಿಸ್ಟರ್ ಮಾಡೋದು ಯಾಕೆ, ಟಿಕೆಟ್ ಕೊಡಿ ನೇರವಾಗಿ. 100ಕ್ಕೆ 100 ಕೊಟ್ಟೆ ಕೊಡುತ್ತೆ. ಇಲ್ಲಿ ಯಾರಿಗೂ ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ. ಎಂತ ಮುಕ್ತಾರ್ ಅಬ್ಬಾಸ್ ನಕ್ವಿ ಬೆಳೆದಿದ್ದಾರೆ ನಮ್ಮ ಪಾರ್ಟಿಯಲ್ಲಿ. ಅನೇಕರು ಇದ್ದಾರೆ. ಉದಾಹರಣೆ ಕೊಡೋದಾದ್ರೆ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರೂ ಬೆಳೆದಂತ ಉದಾಹರಣೆ ನೋಡಿದಿರಿ ನೀವು. ಅದೇನ್ ನಾವು ಮುಸ್ಲಿಂ ವಿರೋಧಿ ಅಲ್ಲ, ಆದ್ರೆ ರಾಷ್ಟ್ರ ವಿರೋಧವನ್ನ ಯಾರು, ರಾಷ್ಟ್ರನ ಯಾರು ವಿರೋಧ ಮಾಡ್ತಾರೆ ಅವ್ರಿಗೆ ನಾವು ವಿರೋಧ ಮಾಡ್ತೇವೆ. ದೇಶವನ್ನ ಯಾರು ವಿರೋಧ ಮಾಡ್ತಾರೆ ಅವ್ರಿಗೆ ನಾವು ವಿರೋಧ ಮಾಡ್ತೇವೆ. ಕುಟುಂಬ ರಾಜಕಾರಣವನ್ನ ಇಷ್ಟು ದಿನ ನೋಡಿದ್ರಿ. ದಕ್ಷಿಣ ಕ್ಷೇತ್ರದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ. ನೀವು ಒಂದ್ಸಲ ಮನಸಾರೆ ವಿಚಾರ ಮಾಡಿಕೊಂಡು ನೀವು ಮತವನ್ನ ಹಾಕ್ಬೇಕು ಅಂತ ನಾವು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ನೀವು ನೇರವಾಗಿ ಹೇಳ್ತಿದ್ದೀರಾ, ಸಮರ್ಥ ನಿಂತರು ನಾವು ಸಮರ್ಥವಾಗಿ ಗೆದ್ದೆ ಗೆಲ್ತೀವಿ, ಆಯ್ತಾ, ಅಲ್ಪಸಂಖ್ಯಾತರ ನಿಂತರು ನಾವು ಅಲ್ಪ ಪ್ರಮಾಣದ ಓಟಿಂದಾರು ಗೆದ್ದೆ ಗೆಲ್ತೀವಿ. ಏನು ತೊಂದ್ರೆ ಇಲ್ಲ ಸರ್, 100ಕ್ಕೆ 100 ವಿಜಯ ನಮ್ಮದೇ ಅಂತ ನಾವು ಭಾವಿಸ್ಕೊಂಡಿದ್ದೀವಿ. ಸರಿ ಸರ್, ಆಯ್ತು. ಕಳೆದ ಒಂದಷ್ಟು ಚುನಾವಣೆಗಳನ್ನ ನೋಡ್ತಾ ಬರೋಣ. ಇಲ್ಲಿವರೆಗೂ ಆಗದ್ದು ಈ ಬಾರಿ ಆಗುತ್ತೆ, ಈ ಬಾರಿ ನಾವು ಫಲಿತಾಂಶ ಮಾಡೇ ಮಾಡ್ತೀವಿ ಅನ್ನೋದಕ್ಕೆ ಏನಾದ್ರು ಒಂದು ಬೆಸ್ಟ್ ರೀಸನ್ ಅಂದ್ರೆ? ಸರ್, ನಾವು 2-3 ಲೋಕಸಭಾ ಚುನಾವಣೆ ಫಲಿತಾಂಶವನ್ನ ನೋಡಿದಾಗ ಈ ಕಡೆ 12,000ಕ್ಕೂ ಹೆಚ್ಚು ಲೋಕಸಭಾ ಚುನಾವಣೆಯಲ್ಲಿ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಲೀಡ್ ಅನ್ನು ಕೊಟ್ಟಿದ್ದೇವೆ. ಮತದಾರರು ನಮ್ಮ ಜೊತೆಯಲ್ಲಿದ್ದಾರೆ. ಆದ್ರೆ ನಾವು ಅವ್ರನ್ನೆಲ್ಲೋ ಒಂದತ್ರ ಕಟ್ಟಿ ಹಾಕಲು ವಿಫಲರಾಗಿದ್ದೇವೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ. ಮುಂದಿನ ದಿನಗಳಲ್ಲಿ ಅವ್ರ ಮನಸ್ಸು ಯಾವ ರೀತಿ ಗೆಲ್ಬೇಕು, ಅವ್ರ ಜೊತೆ ಯಾವ ರೀತಿ ಇರ್ಬೇಕು ಅನ್ನೋದನ್ನ ನಾವು ಒಂದು ದೊಡ್ಡ 4 ಬಾರಿ ಯಾಕಂದ್ರೆ ಪಾಠ ಕಲ್ತಿದ್ದೇವೆ. ಈ ಸಲ ಅದನ್ನ ಸರಿಪಡಿಸ್ಕೊಂಡು ನಾವೆಲ್ಲರೂ ಒಟ್ಟಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲರೂ ಒಟ್ಟಾಗಿ ಈ ಚುನಾವಣೆಯನ್ನು ನಾವು ಗೆಲ್ತೀವಿ ಸರ್. ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡೋದಾದ್ರೆ ನಾವು ಸ್ವಾಗತವನ್ನ ಬಯಸ್ತೇವೆ, ಯಾರ್ದು ವಿರೋಧನ ಮಾಡಲ್ಲ. ಆದರೆ ನಮ್ಮ ಪಕ್ಷದ ತೀರ್ಮಾನ ಅಂತ ಏನು ಅಂತಂದ್ರೆ, ಯಾವುದೇ ಪಕ್ಷದ ಅಭ್ಯರ್ಥಿ ಆಗ್ಬೇಕಂದ್ರೆ ಆ ಪಕ್ಷದಲ್ಲಿ ಇತ್ತೀಚಿನ ಸೇವೆಯನ್ನ ಸಲ್ಲಿಸಿರ್ಬೇಕು, ನಮ್ಮ ಪಕ್ಷದ ಕಾರ್ಯಕರ್ತ ಆಗಿರ್ಬೇಕು, ಅಂತವ್ರಿಗೆ ಮಾತ್ರ ನಾವು ಅವಕಾಶನ ಕೊಡ್ತೀವಿ. ಶಿವನಗೌಡ ಪಾಟೀಲ್ರೆ, ಮುಂದಿನ ರಾಜಕೀಯ ಈಗ ಒಂದ್ಸಲ ಕಾರ್ಪೊರೇಟರ್ ಆದ್ರಿ, ಈಗ ಮುಂದೆ ಏನ್ ನಡೀತಿದೆ ರಾಜಕೀಯವಾಗಿ ನಿಮ್ ಲೆಕ್ಕಾಚಾರಗಳು? ಸರ್, ಏನು ಪಕ್ಷ ಏನು ಅವಕಾಶ ಕೊಡುತ್ತೆ ಅದನ್ನ ಸ್ವೀಕರಿಸೋದು ನಮ್ಮೆಲ್ಲರ ಕೆಲಸ ಸರ್. ಪಕ್ಷ ಏನು ಜವಾಬ್ದಾರಿ ಕೊಟ್ಟರು ಕೂಡ ನಿಭಾಯಿಸ್ತೀವಿ. ನಿಭಾಯಿಸುವ ಶಕ್ತಿಯನ್ನ ನಮ್ಮ ತಾಯಿ ದುರ್ಗಾಂಬಿಕಾ ದೇವಿ ಕೊಟ್ಟಿದ್ದಾರೆ, ಅದನ್ನ ನಾವು ಸ್ವೀಕರಿಸ್ತೀವಿ ಅಂತ ಹೇಳ್ತೀವಿ. ನಾನು ರಾಚನಹಳ್ಳಿ ಶಿವಕುಮಾರ್ ಅವ್ರ ಹೆಸರು, ನಿಮ್ಮ ಹೆಸರು ತಗೊಳ್ಳೋವರೆಗೂ ನನ್ಗೆ ನಿಮ್ ಬಗ್ಗೆ ಗೊತ್ತಿರ್ಲಿಲ್ಲ, ಹಂಗಾಗಿ ವಿಶೇಷ ಸಂದರ್ಶನ ಮಾಡ್ಲೇಬೇಕು ಅನ್ಕೊಂಡೆ. ಆ ಗ್ಯಾಪ್ ಅಲ್ಲಿ ಒಂದೇ ಸೋಷಿಯಲ್ ಮೀಡಿಯಾ ನೋಡಿದೆ, ಎಲ್ಲಾ ಬಿಜೆಪಿ ನಾಯಕರುಗಳ ಜೊತೆಯಲ್ಲೂ ಕೂಡ ನಿಮ್ಗೆ ಒಡನಾಟ ಇದೆ. ಆದ್ರೂ ಸಿಂಪಲ್ ಆಗಿರ್ತೀರ. ಅದ್ಯಾರೋ ಟೀಮ್ ಇಂಡಿಯಾದಲ್ಲಿ ರಾಘವೇಂದ್ರ ಅಂತಿದ್ದಾರೆ, ಕನ್ನಡದವರು, ಕುಮಟಾದವರು. ಅವ್ರು ಎಷ್ಟು ಫೇಮಸ್ ಅಂದ್ರೆ ಸಚಿನ್ಗೂ ಅವರೇ ಬೇಕು, ವಿರಾಟ್ ಕೊಹ್ಲಿಗೂ ಅವರೇ ಬೇಕು. ಈಗ ನಿಮ್ ನೋಡ್ರ ಹಂಗ ಅನ್ನಿಸ್ತಾ ಇದೆ, ನೀವೊಂಥರ ಇಂಪ್ಯಾಕ್ಟ್ ಪ್ಲೇಯರ್ ಇದ್ದಂಗೆ ದಾವಣಗೆರೆ ಬಿಜೆಪಿಲಿ. ಇಲ್ಲ, ಎಲ್ಲ ನಾಯಕರಿಗೆ ಒಡನಾಟ ನಮ್ ಜೊತೆ ಚೆನ್ನಾಗಿದೆ. ಎಲ್ಲ ನಾಯಕರು ಅತ್ಯಂತ ನಾವು ಪ್ರೀತಿಯಿಂದ ಕಾಣ್ತೀವಿ. ಎಲ್ಲಿ ನಾವು ಪ್ರೀತಿ ಕೊಡ್ತೀವಿ ಅದು ನಮ್ಗೆ ವಾಪಸ್ ಸಿಗುತ್ತೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ನಾಯಕರ ಜೊತೆಗೆ ನಾನು ವಿಶೇಷವಾಗಿದ್ದೇನೆ. ಅದು ನನ್ನ ಅಂದ್ರೆ ಸರಳವಾಗಿರ್ತಾರೆ, ಅದಕ್ಕೆಲ್ಲ ಇಷ್ಟಪಡ್ತಾರೆ. ಯಾಕೆ ಬಿಜೆಪಿನೇ ಯಾಕೆ? ನಾನು ನೇರವಾಗಿ ದೇಶದ ಯುವ ಜನತೆಗೆ ಉತ್ತರ ಕೊಡಿ, ಕ್ಯಾಮ್ರಾ ನೋಡ್ಕೊಂಡು. ಯಾಕೆ ಬಿಜೆಪಿನೇ ಬೇಕು? ಎಲ್ಲರೂ ಕಾಂಗ್ರೆಸ್ ಅಂತಾರೆ, ರಾಹುಲ್ ಗಾಂಧಿ ಬದಲಾಗಿದ್ದಾರೆ ಅಂತಾರೆ. ಬಿಜೆಪಿ ಕೇವಲ ಕೋಮು ಸೌಹಾರ್ದತೆ ಆಧಾರದಲ್ಲಿ ಸಮುದಾಯಗಳನ್ನ ಒಡೆಯೋ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಆಯ್ತಾ, ಕಾಂಗ್ರೆಸ್ ಸ್ವಾತಂತ್ರ್ಯ ತಂದಿದ್ದು ಕಾಂಗ್ರೆಸ್, ಈ ದೇಶಕ್ಕೆ ದೊಡ್ಡ ಇತಿಹಾಸ ಇರೋದು ಕಾಂಗ್ರೆಸ್ ಇಂದ ಅಂತಾರೆ. ನೀವೊಬ್ಬ ಯುವ ನಾಯಕರಾಗಿ ಯಾಕೆ ಬಿಜೆಪಿಗೆ ಇರ್ತೀರಾ? ಈಗ ನೋಡ್ರಿ ಸರ್, 2014ರಲ್ಲಿ ಏನ್ ಹೇಳಿದ್ರಲ್ಲ, ಈ ದೇಶದ ಬದಲಾವಣೆಯನ್ನ ಮಾಡಿದ್ದು ಯುವಕರು, ಹೊಸ ಮತದಾರರು. ಈ ದೇಶದ ನರೇಂದ್ರ ಮೋದಿ ಇಂತ ಉತ್ಸಾಹ ಜನರಿಗೆ ಯಾಕೆ ಬಂತು ಅಂತಂದ್ರೆ, ಈ ದೇಶದಲ್ಲಿ ಉತ್ತಮ ಆಡಳಿತವನ್ನ ಕೊಟ್ಟಿದ್ದಾರೆ. ಹಿಂದೆ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗಕ್ಕಿಂತ ಮುಂಚೆಗೆ 3 ಬಾರಿ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ರು. ಆ ಸಂದರ್ಭದಲ್ಲಿ ಅವ್ರು ಕೊಟ್ಟಂತ ಆಡಳಿತವನ್ನ ನೋಡಿ ಇವತ್ತು ದೇಶದ ಜನತೆ ಮೆಚ್ಚಿ ಅವ್ರಿಗೆ ನಾಯಕತ್ವವನ್ನು ಕೊಟ್ಟಿದೆ. ಒಂದೇ ಒಂದಿನ ಸುದ್ದಿಗೋಷ್ಠಿ ಮುಂದೆ ಬರಲ್ಲಪ್ಪ ನರೇಂದ್ರ ಮೋದಿ ಪ್ರಧಾನಿಗಳು. ಇಲ್ಲ ಸರ್, ಅವ್ರು ಯಾವತ್ತು ಮಾಧ್ಯಮದ ಜೊತೆಗೆ ಇರ್ತಾರ. ಅದನ್ನ ಈ ವಿರೋಧ ಪಕ್ಷಗಳು ಬೇರೆ ತರ ಮಾಧ್ಯಮ ಜೊತೆಗೆ ಅವ್ರು ಇರಲ್ಲ, ಮಾಧ್ಯಮದವರೆಲ್ಲ ಅವ್ರ ಜೊತೆಗೆ ಇರ್ತಾರೆ. ಮೋದಿ ಮಾಧ್ಯಮ ಅನ್ನೋ ಚರ್ಚೆ ನಡೆಯುತ್ತೆ. ಇಲ್ಲ, ನಾನು ಯಾರ ವಿರೋಧಿ ಅಥವಾ ಯಾರ ಪರ ಅಲ್ಲ. ಯಾಕಂದ್ರೆ ನಿಜವಾದ ಮಾತುಗಳು ಏನು, ಬಿಜೆಪಿ ತತ್ವ ಸಿದ್ಧಾಂತ ಏನು, ಸಾಮಾನ್ಯ ಬಾಳೆಹಣ್ಣು ಮಾರುವಂತ ಒಬ್ಬ ವ್ಯಕ್ತಿ ಕಾರ್ಪೊರೇಟರ್ ಆಗ್ತಾರೆ ಅನ್ನೋದು ದೊಡ್ಡ ವಿಚಾರ. ಹಾಗಾಗಿ ಅವರಿಂದ ಕೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಪ್ಲೀಸ್ ಕಂಟಿನ್ಯೂ ಶಿವಾನಂದ್ ಸರ್. ಏನಿಲ್ಲ, ಈ ಹಿಂದೆ ನಿರ್ಬಂಧನೆಗಳು ಇದ್ವು, ಆದ್ರೂ ಮೋದಿಜಿ ಅವರು ಯಾವತ್ತೂ ಕೂಡ ಮಾಧ್ಯಮ ಜೊತೆ, ದೇಶದ ಜನತೆ ಜೊತೆ ಸದಾ ಅವರ ಮನ್ ಕಿ ಬಾತ್ ಮುಖಾಂತರ ಪ್ರತಿ ದಿನಾನು ಕೂಡ ದೇಶದ ಜನತೆಗೆ ಜೊತೆಗೆ ಇರ್ತಾರ. ಮಾಧ್ಯಮ ಅಂತಂದ್ರೂ ಕೂಡ ನೀವು ಅದೇ ಕನೆಕ್ಟಿವಿಟಿ, ದೇಶದ ಜನರ ಜೊತೆಗೆ ಯಾವತ್ತೂ ಕೂಡ ಪ್ರಧಾನಿ ಮೋದಿ ಅವರು ಇರ್ತಾರೆ. ಮನ್ ಕಿ ಬಾತ್ ಮುಖಾಂತರ ಎಲ್ಲರ ಮನಸ್ಸನ್ನ ಆಲಿಸುವಂತ ಕೆಲಸವನ್ನ ದೇಶದ ಪ್ರಧಾನಿ ಮಾಡ್ತಾ ಇದ್ದಾರೆ ಸರ್. ಎಸ್ ಸರ್. ಕೊನೆಯದಾಗಿ ಈ ದೇಶದ ಯುವ ಜನತೆಗೆ ಅಥವಾ ಈಗ ಪ್ರೆಸೆಂಟ್
ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬದಲಾವಣೆಗೆ ಒಂದು ಅವಕಾಶ ಸಿಕ್ಕಿದೆ. ನೋಡ್ರಿ, ಇದು ಒಂದು ಸದಾ ಅವಕಾಶ ಏನಂತಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಹೇಳೋದೇನಂತಂದ್ರೆ ನಿಮ್ಗೆ ಒಳ್ಳೆ ಅವಕಾಶ ಇದೆ, ಈ ಬದಲಾವಣೆ ಸಮಯ ಬಂದಿದೆ, ಇದನ್ನ ಅವಕಾಶ ಸದುಪಯೋಗ ಪಡಿಸ್ಕೊಂಡು ಈ ಸಲ ಸೂಕ್ತವಾದ ಅಭ್ಯರ್ಥಿಯನ್ನ ಯಾವುದೇ ಹಣ ಅಂತಸ್ತನ್ನು ನೋಡದೆ ಈ ಸಲ ಏನು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಏನು ಕುಂಠಿತ ಆಗಿದೆಯಲ್ಲ ಅದು ಸರಿಪಡಿಸಿಕೊಳ್ಳಿಕ್ಕೆ ನಿಮಗೆ ಸದಾ ಅವಕಾಶ ಇದೆ. ಈ ಬಾರಿ ಒಳ್ಳೆ ಅಭ್ಯರ್ಥಿಯನ್ನ, ಸೂಕ್ತವಾದ ಅಭ್ಯರ್ಥಿಯನ್ನ ಬೆಂಬಲ ವ್ಯಕ್ತಪಡಿಸಬೇಕು ಅಂತೇಳಿ ಈ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಶಿವನಗೌಡ ಪಾಟೀಲ್ರೆ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ನನಗೂ ಖುಷಿ ಅನಿಸ್ತು ನಿಮ್ ಜೊತೆ ಮಾತಾಡಿ. ಯಾಕೆಂದ್ರೆ ಇಷ್ಟು ಸಿಂಪಲ್ ಆಗಿರೋ ಕಾರಣಕ್ಕೆ ಎಲ್ಲರಿಗೂ ರೀಚ್ ಆಗ್ತಿದ್ದೀರಾ. ಒಳ್ಳೇದಾಗ್ಲಿ ನಿಮ್ ರಾಜಕೀಯ ಭವಿಷ್ಯ ಕೂಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.